ನಮಸ್ತೆ ವೀಕ್ಷಕರೇ, ಎಲ್ಲರೂ ಸೂಪರ್ ಆಗಿದ್ರೆ ಅಂತ ಅಂದ್ಕೊಡ್ತೀನಿ. ಇವತ್ತಿನ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ದಿನ BTM ಸೆಕೆಂಡ್ ಸ್ಟೇಜಲ್ಲಿದ್ದೀನಿ. ಕಾರಣ ಅಂತಂದರೆ ನೋಡಿ, ಸೊ ಇಲ್ಲಿ ಹೊಸದಾಗಿ ಬೌನ್ಸ್ ಇನ್ಫಿನಿಟಿ ಶೋರೂಮ್ ಓಪನ್ ಆಗಿದೆ. ಸೊ ಇಲ್ಲಿ ಬರ್ತಿದ್ದಾಗೆ ನಿಮಗೆ ಸ್ಟಾರ್ಟಲ್ಲೇ ಗಾಡಿ ಒಂದು ಟೆಸ್ಟ್ ರೈಡ್ಗಿರೋದು ನಿಮಗೆ ಸ್ವಾಗತ ಮಾಡುತ್ತೆ. ಹಾಗೆ ಒಳಗಡೆ ಹೋಗ್ಬಿಟ್ಟು ನೋಡೋಣ ಏನೇನಿದೆ ಅಂತ ಗೊತ್ತಾಗುತ್ತೆ. ಶೋರೂಮ್ ಒಳಗಡೆ ಬರ್ತಿದ್ದಂಗೆ ನಿಮಗೆ ಎಡಗಡೆಯಲ್ಲಿ ವೈಟು, ಬಲಗಡೆಯಲ್ಲಿ ನಿಮಗೆ ಗ್ರೇ ಕಲರು. ಹಾಗೆ ನಾವು ಮುಂದೆ ಹೋಗ್ತಾ ಇದ್ದರೆ ನಿಮಗೆ ಇಲ್ಲಿ ಮತ್ತೆ 3 ಬೈಕ್ಗಳಿದೆ, 3 ಕಲರ್. ಸೊ ಒಂದು ಬಂದ್ಬಿಟ್ಟು ರೆಡ್ಡಲ್ಲಿರೋದು, ಇದು ಸಿಲ್ವರಲ್ಲಿದೆ, ಹಾಗೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಬ್ಲ್ಯಾಕಲ್ಲಿದೆ. ಸೊ ಈಗ ಸದ್ಯಕ್ಕೆ ಬೌನ್ಸ್ ಇನ್ಫಿನಿಟಿಲಿ ಯಾವ್ಯಾವ ಕಲರ್ಗಳು ಅವೈಲೇಬಲ್ ಇದೆಯಲ್ವ, ಅದೆಲ್ಲ ಕಲರ್ ಸ್ಕೂಟರ್ಗಳು ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ತುಂಬ ಜನ ಅಂದ್ಕೊಳ್ತಾ ಇದ್ರಿ ನೀವು ಶೋರೂಮೇ ಇಲ್ಲ ಗುರು, ಆನ್ಲೈನಲ್ಲೂ ಬುಕ್ ಮಾಡಬೇಕು, ಮನೆ ಹತ್ರ ಟೆಸ್ಟ್ ರೈಡ್ ಕಳಿಸ್ತಾರೆ, ಆ ಟೈಮಲ್ಲಿ ನಾವು ಇರ್ದು ಹೋದರೆ ಟೆಸ್ಟ್ ರೈಡ್ ಮಾಡಲಿಕ್ಕಾಗಲ್ಲ. ಸೊ ಅದ್ರ ಮೇಲೆ ಬುಕ್ ಮಾಡೋದು ಸರಿ ಅನ್ಸಲ್ಲ ಅಂದ್ಬಿಟ್ಟು ತುಂಬ ಜನರಿಗೆ ಒಂದು ಕ್ವಶನ್ ಇರ್ತಿತ್ತು. ಸೊ ಅದು ಹೋಗಲಾಡ್ಸ್ಲಿಕ್ಕಂತಾನೆ ಈ ಶೋರೂಮ್ನ ಓಪನ್ ಮಾಡಿರೋದು. ಸೊ ಈ ಶೋರೂಮ್ ಬಂದುಬಿಟ್ಟು ನಿಮಗೆ ಬೆಳಗ್ಗೆ 9:30ರಿಂದ ರಾತ್ರಿ 8 ಗಂಟೆವರೆಗೆ ಓಪನ್ ಇರುತ್ತೆ. ಆ ಟೈಮಲ್ಲಿ ನೀವು ಯಾವತ್ತೂ ಬಂದುಬಿಟ್ಟು ಗಾಡಿನ ನೋಡಿಬಿಟ್ಟು, ಅಂದರೆ ನೀವು ಫೀಲ್ ಮಾಡಿಬಿಟ್ಟು ಆಮೇಲೆ ಟೆಸ್ಟ್ ರೈಡ್ ಕೂಡ ಮಾಡಿ ಅದಾದಮೇಲೆ ಡಿಸೈಡ್ ಮಾಡ್ಬೋದು ಗಾಡಿನ ನೀವು ಬೈ ಮಾಡಬೇಕೋ ಬೇಡ ಅಂತ. ಇದೊಂದು ರೀಸನ್ಗೆ ಏನು ಮಾಡ್ತಾರೆ ಅಂದರೆ ಬ್ರ್ಯಾಂಡ್ ಅವರು ಶೋರೂಮ್ನ ಓಪನ್ ಮಾಡಿರೋದು. ಎರಡನೇ ರೀಸನ್ಗೆ ಬ್ರ್ಯಾಂಡ್ ಬಂದುಬಿಟ್ಟು ಎಷ್ಟೇ ಆನ್ಲೈನ್ ಇದೆ ಅಥವಾ ವರ್ಚುವಲ್ ಆಗಿದೆ ಅಂತಂದ್ರೂ ಫಿಸಿಕಲ್ ಆಗಿ ಇರೋದು ಇದ್ದರೆ ಅದರದ್ದು ಇಂಪ್ಯಾಕ್ಟೇ ಬೇರೆ ಇರುತ್ತೆ. ಈ ಬ್ರ್ಯಾಂಡ್ದೊಂದು ಶೋರೂಮ್ ಇದೆ, ಇದರ ಸ್ಕೂಟರ್ಗಳಿದೆ ಅನ್ನೋದು ಜನರಿಗೆ ಬೇಗನೆ ಗೊತ್ತಾಗುತ್ತೆ. ಹೋಗ್ತಾ ಇರ್ತಾರೆ ಶೋರೂಮ್ದ ಹೊರಗಡೆ ನೋಡಿಬಿಟ್ಟು ಇಲ್ಲಿಂದ ಅದು ಶೋರೂಮ್ ಇದೆಯಲ್ಲ ನೋಡೋಣ ಬನ್ನಿ ಅಂದ್ಬಿಟ್ಟು ಬರ್ತಾರೆ. 2ರಿಂದ 3 ಜನ ಏನಾದರೂ ಫೈನಲ್ ಆಗಿ ಬಂದ್ಬಿಟ್ಟು ಸ್ಕೂಟರ್ನ ಬುಕ್ ಮಾಡಲಿಕ್ಕೆ ಯೋಚನೆ ಮಾಡ್ತಾರೆ. ಇನ್ನು 3ನೇ ರೀಸನ್ ಬಂದ್ಬಿಟ್ಟು ಕಸ್ಟಮರ್ ಇಂಟ್ರಾಕ್ಷನ್ ಇರುತ್ತೆ. ಸೊ ಇಲ್ಲಿ ಬರ್ತಾರಲ್ಲ ಜನರು, ಅವ್ರ ಹತ್ರ ಇಂಟ್ರಾಕ್ಷನ್ ಮಾಡ್ತಾರೆ. ಸೊ ಅವರು ಕೆಲವೊಬ್ರು ಏನು ಮಾಡ್ತಾರೆ, ಸೊ ಇದರಲ್ಲಿ ಈ ಫೀಚರ್ಸ್ ಇಲ್ವಾ, ಆ ಫೀಚರ್ಸ್ ಇಲ್ವಾ ಅಂದ್ಬಿಟ್ಟು ಕೇಳ್ತಾರೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಬ್ರ್ಯಾಂಡರ್ಗೆ ಒಂದು ಐಡಿಯಾ ಬರುತ್ತೆ, ಇದ್ದಿದ್ದು ಫೀಚರ್ಸ್ನ ನಾವು ಈ ಸ್ಕೂಟ್ರಲ್ಲಿ ಹಾಕ್ಬೋದು ಅಂದ್ಬಿಟ್ಟು. ಸೊ ಅದು ಇದ್ದಿದ್ದು ಫೀಚರ್ಸ್ನ ನಾವು ನೆಕ್ಸ್ಟ್ ಟೈಮ್ ಕೊಡ್ಬೋದು ಅಂದ್ಬಿಟ್ಟು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸಜೆಷನು ಸಿಗುತ್ತೆ ಮತ್ತು ಫೀಡ್ಬ್ಯಾಕ್ ಕೂಡ ಸಿಗುತ್ತೆ. ಯಾವುದೋ ಒಂದು ಫೀಚರ್ಸ್ನ ಆ್ಯಡ್ ಮಾಡಿರ್ತಾರೆ ಅಥವಾ ಯಾವುದೋ ಹಾರ್ಡ್ವೇರು ಅದು ಬಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿರಲ್ಲ, ಏನೋ ಕ್ವಾಲಿಟಿ ಇಶ್ಯೂಸ್ ಇರುತ್ತೆ, ಆ ಥರ ಇದ್ದಾಗ ಅದಕ್ಕೆ ಫೀಡ್ಬ್ಯಾಕ್ ಕೂಡ ಸಿಗುತ್ತೆ. ಸೊ ಜನ ಏನು ಮಾಡ್ತಾರೆ ಅಂದರೆ ಆನ್ಲೈನಲ್ಲಿ ಫೀಡ್ಬ್ಯಾಕ್ ಕೊಡೋದಂದರೆ ತುಂಬ ಜನ ಮತ್ತೆ ಯಾರು ಲಾಗಿನ್ ಆಗಿಬಿಟ್ಟೆಲ್ಲ ಫೀಡ್ಬ್ಯಾಕ್ ಕೊಡ್ತಾರೆ ಅಂದ್ಬಿಟ್ಟು ಕೊಡಲಿಕ್ಕೆ ಹೋಗಲ್ಲ. ಅದರಿಂದ ಏನಾಗುತ್ತೆ ಅಂತಂದರೆ ಆ್ಯಕ್ಚುಲಿ ಫೀಡ್ಬ್ಯಾಕೇ ಸಿಗದೆ ಹೋದರೆ ಇಂಪ್ರೂವ್ ಆಗಲಿಕ್ಕೆ ಕಷ್ಟ ಆಗ್ಬಿಡುತ್ತೆ. ಸೊ ಯಾರಿಗಾದರೂ ಅಷ್ಟೇ, ನಿಮಗಾದರೂ ಅಷ್ಟೇ, ನನಗಾದರೂ ಅಷ್ಟೇ. ಅದೇ ಥರನೇ ಬ್ರ್ಯಾಂಡ್ವರೆಗೂ ಕೂಡ ಅಷ್ಟೇ ಸಜೆಷನ್ ಮತ್ತು ಫೀಡ್ಬ್ಯಾಕು ತುಂಬ ಇಂಪಾರ್ಟೆಂಟು. ಸೊ ಅದನ್ನು ನಾವು ಟೈಮ್ಗೆ ಕೊಡ್ತಾ ಇದ್ದರೆ, ಹಾಗೆ ಅವರು ಅದನ್ನು ಇಂಪ್ರೂವ್ ಮಾಡ್ಕೊಳ್ತಾ ಇದ್ದರೆ ಬ್ರ್ಯಾಂಡು ತುಂಬ ಚೆನ್ನಾಗಿ ಮುಂದೆ ಹೋಗುತ್ತೆ. ಸೊ ಅದ್ರ ಸಲುವಾಗಿಯೂ ಕೂಡ ಏನು ಮಾಡ್ತಾರೆ ಅಂದರೆ ಸ್ಟೋರನ್ನು ಮಾಡ್ತಾರೆ. 4th ಪಾಯಿಂಟ್ ಬಂದ್ಬಿಟ್ಟು ಇಂಪ್ರೂವ್ಮೆಂಟ್ ಆಗಿರುತ್ತೆ. ಸೊ ಬ್ರ್ಯಾಂಡಲ್ಲಿ ಏನು ಯಾವುದು ಪ್ರಾಡಕ್ಟ್ ಬೇಸ್ಡು ಅಥವಾ ಸರ್ವಿಸ್ ಬೇಸ್ಡು ಇದೆ ಅಂತಂದರೆ ಬ್ರ್ಯಾಂಡು, ಸೊ ಅವರು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರೋದು ಸಜೆಷನ್ ಮತ್ತು ಫೀಡ್ಬ್ಯಾಕು. ಸೊ ಇದೆರಡಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಇಂಪ್ರೂವ್ಮೆಂಟ್ ಮಾಡ್ಕೊಬೋದು. ಇದರಿಂದ ಅಡ್ವಾಂಟೇಜ್ ಯಾರಿಗಂತಂದರೆ ನಮಗೂ ಕೂಡ ಅಡ್ವಾಂಟೇಜ್ ಇದೆ. ಏನಂದರೆ ನಮಗೆ ಮುಂದೆ ಹೋಗ್ತಾ ಇನ್ನು ಒಳ್ಳೊಳ್ಳೆ ಫೀಚರ್ಸ್ ಇರೋದು, ಒಳ್ಳೊಳ್ಳೆ ಬ್ಯಾಟ್ರಿ ಲೈಫ್ ಬರೋದು, ಈ ಥರದ್ದು ಸ್ಕೂಟರ್ಗಳು ಸಿಗ್ತಾ ಹೋಗುತ್ತೆ. ಇದಿಷ್ಟು ಅಂಶಗಳು ಬ್ರ್ಯಾಂಡ್ ಕಡೆಯಿಂದ ಯಾಕೆ ಶೋರೂಮ್ನ ಓಪನ್ ಮಾಡ್ತೇವೆ ಅನ್ನೋದಕ್ಕೆ ನಮ್ಗೆ ಇವಾಗ ಗೊತ್ತಾಯಿತು. ಇನ್ನು ನಾವು ಕಸ್ಟಮರ್ ಕಡೆಯಿಂದ ನೋಡ್ಲಿಕ್ಕೆ ಹೋದರೆ ಏನೇನು ಅಡ್ವಾಂಟೇಜ್ ನಮಗಿದೆ ಅಂದ್ಬಿಟ್ಟು. ಸೊ ಮೊದಲನೇದಾಗಿ ಬಂದುಬಿಟ್ಟು ನೀವು ಶೋರೂಮ್ಗೆ ಬಂದುಬಿಟ್ಟು ಗಾಡಿನ ಫೀಲ್ ಮಾಡ್ಬೋದು, ಟಚ್ ಮಾಡಿಬಿಟ್ಟು ಫೀಲ್ ಮಾಡಿಬಿಟ್ಟು ಆಮೇಲೆ ಟೆಸ್ಟ್ ರೈಡ್ನ ಮಾಡ್ಬೋದು. ಸೊ ನಿಮಗೆ ತಿಳ್ಕೊಳ್ಳಿ, ಇವಾಗ ಮನೆ ಹತ್ರನೇ ಕಳಿಸಿದ್ದಾರೆ, ಅಲ್ಲಿ ಏನು ಮಾಡ್ತಾರೆ ಅಂದರೆ ನಿಮ್ಗೊಬ್ಬರಿಗೆ ಅಂತ ಕಳಿಸಿರಲ್ಲ ಅವರು, ಆ ಏರಿಯಾದಲ್ಲಿ ಯಾರ್ಯಾರು ಟೆಸ್ಟ್ ರೈಡ್ಗೆ ಅಂತ ಬುಕ್ ಮಾಡಿರ್ತಾರೆ ಅವ್ರಿಗೆಲ್ಲ ಕಳಿಸ್ತಾರೆ. ಅಲ್ಲಿ ಟೈಮ್ ಕನ್ಸ್ಟೆಂಟ್ ಇರುತ್ತೆ, ಅಥವಾ ನಿಮಗೆ ನೀವು ಅಂದ್ಕೊಂಡಿರ್ತೀರಾ ಈ ಟೈಮಲ್ಲಿ ಬರ್ಬೋದು ಅಂದ್ಕೊಂಬಿಟ್ಟು ಆ ಟೈಮಲ್ಲಿ ಬರೋಲ್ಲ, ಲೇಟ್ ಆಗಿಬಿಡುತ್ತೆ. ಸೊ ಸರಿಯಾಗಿ ಟೆಸ್ಟ್ ರೈಡ್ ಮಾಡಲಿಕ್ಕಾಗಲ್ಲ. ಅದೇ ಶೋರೂಮ್ ಇದ್ಬಿಟ್ರೆ ನಿಮಗೆ ಯಾವಾಗ ಬೇಕಾದ್ರೆ ಅವಾಗ ಬಂದುಬಿಟ್ಟು ನೀವು ಟೆಸ್ಟ್ ರೈಡ್ ಮಾಡ್ಕೊಂಬಿಟ್ಟು ಹೋಗ್ಬೋದು. ಒಂದ್ಸಲ ಟೆಸ್ಟ್ ರೈಡ್ ಮಾಡಿದ್ದೀರಾ, ನಿಮಗೆ ಏನು ಅನಿಸ್ತಾ ಇದೆ ಅಂದರೆ ಯಾಕೋ ಸ್ವಲ್ಪ ಇನ್ನೊಂದು ಸಲ ಟ್ರೈ ಮಾಡಿದ್ರೆ ಚೆನ್ನಾಗಿತ್ತು ಅಂತ ಅನಿಸ್ತಾ ಇದೆ, ಆವಾಗ ನೀವು ಶೋರೂಮಲ್ಲಿ ಕೇಳಿಬಿಟ್ಟು ಮಾಡ್ಬೋದು. ಸೊ ನಿಮಗೆ ಟೈಮ್ ಇರುತ್ತೆ, ಯಾಕಂದರೆ ನೀವು ಟೆಸ್ಟ್ ರೈಡ್ ಮಾಡಲಿಕ್ಕಂತಲೇ ನಿಮ್ಮ ಏರಿಯಾದಿಂದ ಇಲ್ಲಿಗೆ ಬಂದಿರ್ತೀರ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಇನ್ನೊಂದು ಸಲ ಟೆಸ್ಟ್ ರೈಡ್ ಕೂಡ ಮಾಡ್ಬೋದು, ನಿಮಗೆ ಅವಕಾಶ ಕೂಡ ಇರುತ್ತೆ. ಇನ್ನು ಎರಡನೇದು ಬಂದುಬಿಟ್ಟು ನಿಮಗೆ ಇಲ್ಲಿ ಫೈನಾನ್ಸ್ ಆಪ್ಷನು. ಸೊ ಬೇರೆ ಬೇರೆ ಬ್ರ್ಯಾಂಡ್ದು ಫೈನಾನ್ಸ್ಗಳು ಇಲ್ಲಿದೆ, ಬಜಾಜ್ ಫೈನಾನ್ಸ್ ಇದೆ ಅಥವಾ ಬೇರೆ ಬೇರೆ ಈ ಫೈನಾನ್ಸ್ಗಳಿದೆಯಲ್ಲ ಅವುಗೆಲ್ಲ ಇಲ್ಲಿದೆ. ಸೊ ಇಲ್ಲಿ ಬಂದುಬಿಟ್ಟು ನೀವು ಗಾಡಿನ ನೋಡಿಬಿಟ್ಟು ಟೆಸ್ಟ್ ರೈಡ್ ಮಾಡಿಬಿಟ್ಟು ಅದಾದಮೇಲೆ ನಿಮಗೆ ಓಕೆ ಅನ್ಸಿದ್ಮೇಲೆ ಬೈ ಮಾಡ್ಬೇಕಂದಾಗ ನಿಮಗೆ ಫೈನಾನ್ಸ್ ಆಪ್ಷನ್ ಎಲ್ಲ ಅವೈಲೇಬಲ್ ಕೂಡ ಇರುತ್ತೆ. ನಿಮಗೆ ಯಾವ್ದು ಬೇಕೋ ಆ ಫೈನಾನ್ಸ್ ಆಪ್ಷನ್ ಹೋಗ್ಬೋದು. ಸೊ ಇಲ್ಲಿರೋರು ನಿಮಗೆ ಫೈನಾನ್ಸ್ ಆಪ್ಷನಲ್ಲಿ ಯಾವುದೇ ಸ್ಕೀಮ್ಗಳಿದೆ ಅಂತ ಕೊಡ್ತಾರೆ, ಅದರಲ್ಲಿ ನಿಮಗೆ ಯಾವುದು ಓಕೆ ಅನಿಸುತ್ತೆ ಅದನ್ನ ನೀವು ತೊಗೊಂಡ್ಬಿಟ್ಟು ಅದಾದಮೇಲೆ ನೀವು ಗಾಡಿನ ಬುಕ್ ಮಾಡ್ಕೊಂಡು ಹೋಗ್ಬೋದು, ಮತ್ತು ಗಾಡಿನ ಇದೇ ಶೋರೂಮಿಂದಲೇ ನೀವು ಡೆಲಿವರಿ ಕೂಡ ತೊಗೊಬೋದು. ಇನ್ನು 3ನೇದು ಬಂದುಬಿಟ್ಟು, ಈಗ ಶೋರೂಮ್ ಇದೆ ಅಂತಂದರೆ ಶೋರೂಮಿಂದ ಹತ್ತಿರದಲ್ಲೇ ಒಂದು ಸರ್ವಿಸ್ ಸೆಂಟರ್ ಇದ್ದೇ ಇರುತ್ತೆ. ಸರ್ವಿಸ್ ಸೆಂಟ್ರನ್ನು ನೋಡ್ಕೊಂಡು ಹೋಗ್ಬೋದು, ಯಾವ ಥರ ಸರ್ವಿಸ್ ಸೆಂಟರ್ ಇದೆ, ಸರ್ವಿಸ್ ರೆಸ್ಪಾನ್ಸ್ ಹತ್ರ ಇದೆ ಅಂದ್ಬಿಟ್ಟು ನಿಮ್ಗೆ ಅದನ್ನು ಕೂಡ ನೋಡಿಬಿಟ್ಟು ಈ 3 ಅಂಶಗಳು ನಿಮಗೆ ಆ್ಯಸ್ ಅ ಕಸ್ಟಮರ್ ಆಗಿ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಎಲ್ಲ ಬ್ರ್ಯಾಂಡ್ ಅವರನ್ನು ಶೋರೂಮ್ ಓಪನ್ ಮಾಡೋದು, ಮತ್ತು ಎಲ್ಲ ಕಸ್ಟಮರ್ ಕೂಡ ಶೋರೂಮ್ಗೆ ಹೋಗ್ಬಿಟ್ಟೇ ನೋಡೋದು. ಅದಾದಮೇಲೆ ಅವರಿಗೆ ಮನಸ್ಸಿಗೆ ಸಮಾಧಾನ ಆದಮೇಲೆ ಬೈಕನ್ನು ಅಥವಾ ಸ್ಕೂಟರ್ನ ಬುಕ್ ಮಾಡ್ತಾರೆ. ಇಲ್ಲಿ ಬಂದರೆ ನಿಮಗೆ ಬ್ಯಾಟ್ರಿ ಸ್ವಾಪಿಂಗ್ ಲೊಕೇಶನ್ ಇದೆಯಲ್ಲ ಅದನ್ನೆಲ್ಲ ಇಲ್ಲಿ ಕೊಟ್ಟಿರ್ತಾರೆ. ಸೊ ಎಲ್ಲೆಲ್ಲಿದೆ ಅಂದ್ಬಿಟ್ಟು ಇದೆಲ್ಲ ಇವಾಗ ಸದ್ಯಕ್ಕೆ
ಬೆಂಗಳೂರಲ್ಲಿರೋ ಲೊಕೇಶನ್ ಇದು ನೋಡಿ. ಬ್ಯಾಟ್ರಿ 12 kg ಬರುತ್ತೆ. ನೀವು ಆರಾಮಾಗಿ ಸ್ವ್ಯಾಪ್ ಮಾಡ್ಕೊಬೋದು. ಮನೆ ಒಳಗಡೆ ಚಾರ್ಜ್ ಆಗ್ತಾರೆ ಅಂದರೆ ಎತ್ಕೊಂಡು ಬಿಟ್ಟು ಹೋಗಿ ನೀವು ಚಾರ್ಜ್ ಹಾಕೊಬೋದು. ಸೊ ಈ ಕಂಪ್ಲೀಟ್ ಬ್ಯಾಟ್ರಿ ಬಂದುಬಿಟ್ಟು ನಿಮಗೆ ರಾಜಸ್ಥಾನದಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದು, ಮೇಡ್ ಇನ್ ಇಂಡಿಯಾ ಬ್ಯಾಟ್ರಿ ಇದೆ. ಈ ಯೂನಿಟ್ ಬಂದುಬಿಟ್ಟು ನಿಮಗೆ ಬ್ಯಾಟ್ರಿ ಸ್ವ್ಯಾಪಬಲ್ ಸ್ಟೇಷನ್ ಇರುತ್ತಲ್ಲ, ಅಲ್ಲಿರೋ ಯೂನಿಟ್ಗಳಾಗಿರುತ್ತೆ. ಸೊ ಇದು ಈ ಥರ ಇರುತ್ತೆ ಅಂದ್ಬಿಟ್ಟು ಒಂದು ಮಾಡೆಲ್ಗೆ ಅಂತ ಇಲ್ಲಿ ಹಾಕಿದ್ದಾರೆ. ಇನ್ನು ಶೋರೂಮ್ ಬಂದುಬಿಟ್ಟು ನಿಮಗೆ BTM ಸೆಕೆಂಡ್ ಸ್ಟೇಜಲ್ಲಿ ಇರೋದು. ಸೊ ನೀವು ಸಿಲ್ ಬೋರ್ಡ್ ಕಡೆಯಿಂದ ಬರ್ತಿದ್ದೀರ ಅಂತಂದರೆ ನಿಮಗೆ 124 ಪಿಲ್ಲರ್ ನಂಬರ್ ಇದೆ ಮೆಟ್ರೋದು, ಅದ್ರ ಮುಂದ್ಗಡೆನೇ ಇರೋದು, ಅದ್ರ ಎದುರಿಗೇನೆ ಇರೋದು. ಉಡುಪಿ ಘಾಟದ ಸಿಗ್ನಲ್ ದಾಟ್ತಿದ್ದಂಗೆ ಹಾಗೆ ಮುಂದೆ ಬರ್ತಾರಲ್ವಾ, ಮುಂದೆ ಬರ್ತಿದ್ದಂಗೆ ನಿಮಗೆ ಲೆಫ್ಟಲ್ಲಿ ರಿಲಯನ್ಸ್ ಫ್ರೆಶ್ ಇದೆ ಅಥವಾ ಅಬ್ಸಲ್ಯೂಟ್ ಬಾರ್ಬಿಕ್ ಇದೆ. ಅದಾಗಿದ್ದು 2ನೇ ಬಿಲ್ಡಿಂಗಲ್ಲೇ ಈ ಶೋರೂಮ್ ಇರೋದು. ಸದ್ಯಕ್ಕೆ ಕರ್ನಾಟಕದಲ್ಲಿ ಇದೊಂದೇ ಶೋರೂಮ್ ಇರೋದು. ಸೊ ಇನ್ನು ಮುಂದೆ ಹೋಗ್ತಾ ಜಾಸ್ತಿ ಕೂಡ ಆಗ್ಬೋದು. ನಿಮ್ಮ ಊರುಗಳಿಗೂ ಬರ್ಬೋದು. ಆಗಸ್ಟ್ 10ಕ್ಕೆ ಓಪನ್ ಆಗಿರೋದು. ಸೊ ಇವತ್ತಿಗೆ 10 ದಿನ ಆಗಿದೆ. ಸೊ ತುಂಬ ಜನರಿಗೆ ಇನ್ನು ಇಲ್ಲಿ ಶೋರೂಮ್ ಇದೆ ಅಂತಲೇ ಗೊತ್ತಿಲ್ಲ. ಸದ್ಯಕ್ಕೆ ನಿಮಗೆ ಬೇರೆ ಯಾವುದೇ ಇಲೆಕ್ಟ್ರಿಕಲ್ ಬೈಕ್ ಬ್ರ್ಯಾಂಡಲ್ಲಿ ಈ ಥರ ಸ್ವ್ಯಾಪೇಬಲ್ ಬ್ಯಾಟ್ರಿ ಇರೋ ಆಪ್ಷನ್ ಸಿಗ್ತಾ ಇಲ್ಲ. ಅದು ನಿಮಗೆ ಸಿಗ್ತಾ ಇರೋದು ಬೌನ್ಸಲ್ಲಿ ಮಾತ್ರ. ಸೊ ಈ ಇನ್ಫಿನಿಟಿ ಮಾಡೆಲಲ್ಲಿ ಸ್ಟಾರ್ಟ್ ಮಾಡಿರೋದು. ಸೊ ಇದು ಈ ವರ್ಷದ ಮಾಡೆಲು. ನೆಕ್ಸ್ಟ್ ಇಯರ್ಗೆ ನೀವು ಸಪೋರ್ಟ್ ಮಾಡ್ತಾ ಇದ್ರೆ ಅವರು ಇನ್ನು ಹೊಸ ಮಾಡೆಲ್ಗಳನ್ನ ತರ್ತಾ ಇರ್ತಾರೆ. ಇದಿಷ್ಟು ಈ ವಿಡಿಯೋದಲ್ಲಿ. ಸೊ ಇಲ್ಲಿವರೆಗೆ ನೀವು ವಿಡಿಯೋನ ನೋಡಿರೋದು, ಹಾಗೆ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್.